ಓಂ ಶಾಂತಿ. ತಾರೀಕು 10/9/2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ ಮನ್ಮನಾಭವ. ಇದೇ ಮಂತ್ರದಲ್ಲಿ ಎಲ್ಲಾ ವಿಶೇಷತೆಗಳು ಸಮಾವೇಶವಾಗಿದೆ. ಇದೇ ಮಂತ್ರವು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತದೆ. ಪ್ರಶ್ನೆ: ಆತ್ಮದ ಸುರಕ್ಷತೆಯ ನಂಬರ್ 1 ಸಾಧನವು ಯಾವುದಾಗಿದೆ ಮತ್ತು ಹೇಗೆ? ಉತ್ತರ: ನೆನಪಿನ ಯಾತ್ರೆಯು ನಂಬರ್ 1 ಸುರಕ್ಷತೆಯ ಸಾಧನವಾಗಿದೆ. ಏಕೆಂದರೆ ಈ ನೆನಪಿನಿಂದಲೇ ನಿಮ್ಮ ನಡವಳಿಕೆಯು ಸುಧಾರಣೆಯಾಗುತ್ತದೆ. ನೀವು ಮಾಯೆಯ ಮೇಲೆ ಜಯಗಳಿಸುತ್ತೀರಿ. ನೆನಪಿನಿಂದ ಪತಿತ ಕರ್ಮೇಂದ್ರಿಯಗಳು ಶಾಂತವಾಗಿ ಬಿಡುತ್ತವೆ. ನೆನಪಿನಿಂದಲೇ ಬಲ ಬರುತ್ತದೆ. ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವಿರಬೇಕು. ನೆನಪಿನಿಂದ ಮಧುರ ಸತೋಪ್ರಧಾನವಾಗುತ್ತೀರಿ. ಯಾರನ್ನು ಬೇಸರ ಪಡಿಸುವುದಿಲ್ಲ. ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ನಿರ್ಬಲರಾಗಬಾರದು. ನಾವು ಎಲ್ಲಿಯವರೆಗೆ ನೆನಪಿನಲ್ಲಿರುತ್ತೇವೆಂದು ತಮ್ಮನ್ನು ತಾವು ಕೇಳಿಕೊಳ್ಳಿರಿ. ಓಂ ಶಾಂತಿ. ಪ್ರತಿನಿತ್ಯವೂ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಎಚ್ಚರಿಕೆಯನ್ನು ಅವಶ್ಯಕವಾಗಿ ನೀಡಲಾಗುತ್ತದೆ. ಯಾವ ಎಚ್ಚರಿಕೆ? ಸೇಫ್ಟಿ ಫಸ್ಟ್. ರಕ್ಷಣೆಯು ಮೊದಲನೆಯದಾಗಿದೆ. ಯಾವ ರಕ್ಷಣೆ? ನೆನಪಿನ ಯಾತ್ರೆಯಿಂದ ನೀವು ಬಹಳ ಸುರಕ್ಷಿತವಾಗಿರುತ್ತೀರಿ. ಮಕ್ಕಳಿಗಾಗಿ ಮೂಲ ಮಾತು ಇದೇ ಆಗಿದೆ. ತಂದೆಯು ತಿಳಿಸಿದ್ದಾರೆ, ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಎಷ್ಟಿರುತ್ತೀರಿ ಅಷ್ಟು ಖುಷಿಯೂ ಇರುತ್ತದೆ ಮತ್ತು ನಡವಳಿಕೆಯೂ ಸುಧಾರಣೆಯಾಗುತ್ತದೆ. ಏಕೆಂದರೆ ಪಾವನರು ಆಗಬೇಕಾಗಿದೆ. ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ಅನ್ಯರಿಗೆ ದುಃಖ ಕೊಡುವಂತಹ ನಡವಳಿಕೆ ನನ್ನಲ್ಲಿಲ್ಲವೇ? ನನಗೆ ದೇಹಾಭಿಮಾನವು ಬಂದು ಬಿಡುವುದಿಲ್ಲವೇ? ಇದನ್ನು ಬಹಳ ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು. ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ. ನೀವು ಮಕ್ಕಳು ಓದುತ್ತೀರಿ ಮತ್ತು ಅನ್ಯರಿಗೂ ಓದಿಸುತ್ತೀರಿ. ಬೇಹದ್ದಿನ ತಂದೆಯು ಕೇವಲ ಓದಿಸುತ್ತಾರೆ. ಬಾಕಿ ಎಲ್ಲರೂ ದೇಹಧಾರಿಯಾಗಿದ್ದಾರೆ. ಇದರಲ್ಲಿ ಇಡೀ ಪ್ರಪಂಚವೇ ಬಂದು ಬಿಡುತ್ತದೆ. ಒಬ್ಬ ತಂದೆಯು ವಿದೇಹಿಯಾಗಿದ್ದಾರೆ. ತಾವು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ವಿದೇಹಿಗಳಾಗಬೇಕು. ನಾನು ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ಬಂದಿದ್ದೇನೆ. ಅಲ್ಲಿಗೆ ಪವಿತ್ರರಾಗಿಯೇ ಹೋಗುತ್ತೀರಿ. ಪತಿತರನ್ನಂತೂ ಜೊತೆ ಕರೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಮೊಟ್ಟಮೊದಲನೆಯದಾಗಿ ಇದೇ ಮಂತ್ರವನ್ನು ಕೊಡುತ್ತೇನೆ. ಇದು ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ. ಪವಿತ್ರರಾಗುವ ಮಂತ್ರವಾಗಿದೆ. ಈ ಮಂತ್ರದಲ್ಲಿ ಬಹಳಷ್ಟು ವಿಶೇಷತೆಗಳು ತುಂಬಿವೆ. ಇದರಿಂದಲೇ ಪವಿತ್ರರಾಗಬೇಕು. ಮನುಷ್ಯರಿಂದ ದೇವತೆಗಳಾಗಬೇಕು. ಅವಶ್ಯಕವಾಗಿ ನಾವೇ ದೇವತೆಗಳಾಗಿದ್ದೆವು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮ ರಕ್ಷಣೆಯನ್ನು ಬಯಸುತ್ತೀರಿ, ಶಕ್ತಿಶಾಲಿ ಮಹಾವೀರರಾಗಲು ಬಯಸುತ್ತೀರೆಂದರೆ ಇಂತಹ ಪುರುಷಾರ್ಥವನ್ನು ಮಾಡಿರಿ. ತಂದೆ ಶಿಕ್ಷಣವನ್ನು ಕೊಡುತ್ತಿರುತ್ತಾರೆ. ಬಲೆ ಡ್ರಾಮಾ ಎಂದು ಹೇಳುತ್ತಿರುತ್ತಾರೆ. ಡ್ರಾಮಾನುಸಾರವಾಗಿ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿದೆ. ಭವಿಷ್ಯಕ್ಕಾಗಿಯೂ ತಿಳಿಸುತ್ತಿರುತ್ತಾರೆ. ತಾವು ನೆನಪಿನ ಯಾತ್ರೆಯಲ್ಲಿ ಬಲಹೀನರಾಗಬಾರದು. ಬಂಧನದಲ್ಲಿರುವ ಗೋಪಿಕೆಯರು ಎಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಸಮೀಪದಲ್ಲಿರುವವರು ನೆನಪು ಮಾಡುವುದಿಲ್ಲ. ಏಕೆಂದರೆ ನೆನಪಿನಲ್ಲಿರುವವರು ಶಿವ ತಂದೆಯೊಂದಿಗೆ ಮಿಲನ ಮಾಡಲು ಚಡಪಡಿಸುತ್ತಾರೆ. ಯಾರು ಮಿಲನ ಮಾಡುತ್ತಾರೆಯೋ ಅವರ ಹೊಟ್ಟೆ ತುಂಬಿದಂತಾಗುತ್ತದೆ. ಯಾರು ಬಹಳ ನೆನಪು ಮಾಡುವರೋ ಅವರು ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಇಲ್ಲಿ ನೋಡಿದರೆ ಒಳ್ಳೊಳ್ಳೆಯ ಅನುಭವಿ ಮಕ್ಕಳು ಸಹ ನೆನಪಿನ ಯಾತ್ರೆಯಲ್ಲಿ ನಿರ್ಬಲವಾಗಿದ್ದಾರೆ. ನೆನಪಿನ ಹರಿತವು ಬಹಳ ಚೆನ್ನಾಗಿರಬೇಕು. ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವಿರದೇ ಇರುವ ಕಾರಣದಿಂದ ಯಾರಿಗೂ ಸಹ ಬಾಣವು ನಾಟುವುದಿಲ್ಲ. ಪೂರ್ಣವಾಗಿ ಸಾಯುವುದಿಲ್ಲ ಎಂದರೆ ಬಲಿಹಾರಿಯಾಗುವುದಿಲ್ಲ. ಜ್ಞಾನದ ಬಾಣವನ್ನು ಹೊಡೆದು ತಂದೆಯ ಮಕ್ಕಳನ್ನಾಗಿ ಮಾಡಬೇಕು. ಮರುಜೀವಿಗಳನ್ನಾಗಿ ಮಾಡಬೇಕೆಂದು ಮಕ್ಕಳು ಪ್ರಯತ್ನ ಪಡುತ್ತೀರಿ. ಆದರೆ ಅವರು ಸಾಯುವುದಿಲ್ಲ. ಅಂದ ಮೇಲೆ ಅವಶ್ಯಕವಾಗಿ ಜ್ಞಾನದ ಖಡ್ಗ ಸರಿಯಿಲ್ಲವೆಂದರ್ಥ.
ನಾಟಕವು ಸಂಪೂರ್ಣವಾಗಿ ನಿಖರವಾಗಿ ನಡೆಯುತ್ತಿದೆ ಎಂದು ಬಲೆ ತಂದೆಗೆ ಗೊತ್ತಿದೆ. ಆದರೆ ಭವಿಷ್ಯಕ್ಕಾಗಿ ತಿಳಿಸುತ್ತಾರಲ್ಲವೇ? ಪ್ರತಿಯೊಬ್ಬರೂ ಸಹ ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಿರಿ, ನಾವು ಎಷ್ಟು ನೆನಪು ಮಾಡುತ್ತೇವೆ? ನೆನಪಿನಿಂದಲೇ ಶಕ್ತಿಯು ಸಿಗುವುದು. ಆದ್ದರಿಂದ ಜ್ಞಾನದ ಖಡ್ಗದಲ್ಲಿ ಹೊಳಪು ಇರಬೇಕೆಂದು ಹೇಳಲಾಗುತ್ತದೆ. ಜ್ಞಾನವನ್ನು ಬಹಳ ಸಹಜವಾಗಿಯೂ ತಿಳಿಸಬಹುದು. ನೆನಪಿನಲ್ಲಿ ಎಷ್ಟಿರುತ್ತೀರಿ ಅಷ್ಟಷ್ಟು ಬಹಳ ಮಧುರರಾಗುತ್ತೀರಿ. ನೀವು ಸತೋಪ್ರಧಾನರಾಗಿದ್ದಾಗ ಬಹಳ ಮಧುರರಾಗಿದ್ದೀರಿ. ಈಗ ಮತ್ತೆ ಸತೋಪ್ರಧಾನ ಆಗಬೇಕು. ನಿಮ್ಮ ಸ್ವಭಾವ ಬಹಳ ಮಧುರವಾಗಿರಬೇಕು. ಎಂದೂ ಸಹ ಬೇಸರವಾಗಬಾರದು. ಯಾರಿಗೂ ಬೇಸರವಾಗುವಂತಹ ವಾತಾವರಣ ಇರಬಾರದು. ಏಕೆಂದರೆ ಈ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುವ ಸೇವೆಯು ಅತ್ಯುತ್ತಮವಾಗಿರುವುದಾಗಿದೆ. ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಬಹಳಷ್ಟಿವೆ. ಆದರೆ ವಾಸ್ತವದಲ್ಲಿ ಅದು ವಿಶ್ವವಿದ್ಯಾಲಯವಲ್ಲ. ವಿಶ್ವವಿದ್ಯಾಲಯವು ಒಂದೇ ಆಗಿದೆ. ತಂದೆಯು ಬಂದು ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡುತ್ತಾರೆ. ತಂದೆಗೆ ತಿಳಿದಿದೆ, ಇಡೀ ಪ್ರಪಂಚದ ಮನುಷ್ಯಾತ್ಮರೆಲ್ಲರೂ ಸಮಾಪ್ತಿಯಾಗಲಿದ್ದಾರೆ. ತಂದೆಯನ್ನು ಹಳೆಯ ಪ್ರಪಂಚ ಸಮಾಪ್ತಿ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿರಿ ಎಂದು ಕರೆದಿದ್ದೀರಿ. ತಂದೆಯು ಬಂದಿದ್ದಾರೆ. ಈಗ ಮಾಯೆಯ ಆಡಂಬರವು ಎಷ್ಟೊಂದಿದೆ. ಈಗ ಫಾಲ್ ಆಫ್ ಪಾಂಪ್ ಎಂಬ ಆಟವನ್ನು ತೋರಿಸುತ್ತಾರೆ. ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುತ್ತಾರೆ. ಇದು ಸಹ ಆಡಂಬರವಾಗಿದೆ. ಸತ್ಯಯುಗದಲ್ಲಿ ಇಷ್ಟು ಅಂತಸ್ತುಗಳ ಮನೆಗಳು ನಿರ್ಮಾಣವನ್ನು ಮಾಡುವುದಿಲ್ಲ. ಇಲ್ಲಷ್ಟೇ ನಿರ್ಮಾಣ ಮಾಡುತ್ತಾರೆ. ಏಕೆಂದರೆ ಇಲ್ಲಿ ಇರುವುದಕ್ಕಾಗಿ ಸ್ಥಳವು ಕಡಿಮೆ ಇದೆ. ಯಾವಾಗ ವಿನಾಶವಾಗುವುದೋ ಆಗ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಕೆಳಗೆ ಬೀಳುತ್ತವೆ. ಮೊದಲು ಇಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಿಸುತ್ತಿರಲಿಲ್ಲ. ಬಾಂಬುಗಳನ್ನು ಹಾಕಿದಾಗ ಎಲೆಗಳು ಬೀಳುವಂತೆ ಈ ಮನೆಗಳು ಕೆಳಗೆ ಉರುಳುತ್ತವೆ. ಅಂದರೆ ಅಲ್ಲಿರುವವರು ಸಾಯುತ್ತಾರೆ, ಅನ್ಯರು ಉಳಿದುಕೊಳ್ಳುತ್ತಾರೆ ಎಂದಲ್ಲ. ಯಾರು ಎಲ್ಲಿರುವರೋ, ಬಲೆ ಸಮುದ್ರದಲ್ಲಿರಬಹುದು, ಪೃಥ್ವಿಯ ಮೇಲಿರಬಹುದು, ಆಕಾಶದ ಮೇಲಿರಬಹುದು, ಪರ್ವತಗಳ ಮೇಲಿರಬಹುದು, ಹಾರುತ್ತಿರಬಹುದು. ಆದರೆ ಎಲ್ಲಿರುವವರೋ ಅಲ್ಲಿಯೇ ಸಮಾಪ್ತಿಯಾಗಿ ಬಿಡುತ್ತಾರೆ. ಇದು ಹಳೆಯ ಪ್ರಪಂಚವಲ್ಲವೇ? 84 ಲಕ್ಷ ಜೀವಯೋನಿಗಳೆಲ್ಲವೂ ಸಮಾಪ್ತಿಯಾಗಿ ಬಿಡಬೇಕು. ಹೊಸ ಪ್ರಪಂಚದಲ್ಲಿ ಇದ್ಯಾವುದೂ ಇರುವುದಿಲ್ಲ. ಸೊಳ್ಳೆಗಳಾಗಲಿ, ಮನುಷ್ಯರು, ಜೀವಜಂತುಗಳಾಗಲಿ ಯಾವುದೂ ಉಳಿಯುವುದಿಲ್ಲ. ಇಲ್ಲಂತೂ ಬಹಳ ಜನಸಂಖ್ಯೆ ಇದೆ. ನೀವು ಮಕ್ಕಳು ದೇವತೆಗಳಾಗುತ್ತೀರೆಂದರೆ ಅಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿರುತ್ತದೆ. ಇಲ್ಲಿಯೂ ಸಹ ದೊಡ್ಡ ವ್ಯಕ್ತಿಗಳ ಮನೆಗಳಿಗೆ ಹೋಗುತ್ತೀರೆಂದರೆ ಅಲ್ಲಿ ಬಹಳ ಸ್ವಚ್ಛತೆ ಇರುತ್ತದೆ. ನೀವು ಎಲ್ಲರಿಗಿಂತ ಶ್ರೇಷ್ಠ ದೇವತೆಗಳಾಗುತ್ತೀರಿ. ದೊಡ್ಡ ದೇವತೆಗಳೆಂದು ಹೇಳುವುದಿಲ್ಲ, ಆದರೆ ನೀವು ಬಹಳ ಶ್ರೇಷ್ಠ ದೇವತೆಗಳಾಗುತ್ತೀರಿ. ಇದೇನೂ ಹೊಸ ಮಾತಲ್ಲ. 5000 ವರ್ಷಗಳ ಮೊದಲು ನೀವು ನಂಬರ್ ವಾರ್ ಆ ರೀತಿಯಲ್ಲಿದ್ದಿರಿ. ಅಲ್ಲಿ ಇಷ್ಟೆಲ್ಲ ಕೊಳಕು ಇತ್ಯಾದಿಗಳೆಲ್ಲವೂ ಇರುವುದಿಲ್ಲ. ನಾವು ಬಹಳ ಶ್ರೇಷ್ಠ ದೇವತೆಗಳಾಗುತ್ತೇವೆ. ಒಬ್ಬ ತಂದೆಯೇ ನಮಗೆ ಓದಿಸುವವರಾಗಿದ್ದಾರೆ. ಅವರು ನಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುತ್ತಾರೆಂದು ಮಕ್ಕಳಿಗೆ ಬಹಳ ಖುಷಿಯಾಗುತ್ತದೆ. ವಿದ್ಯೆಯಲ್ಲಿ ಸದಾ ನಂಬರ್ ವಾರ್ ಇರುತ್ತಾರೆ. ಕೆಲವರು ಕಡಿಮೆ ಓದುತ್ತಾರೆ, ಕೆಲವರು ಹೆಚ್ಚು ಓದುತ್ತಾರೆ. ಈಗ ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ. ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ಏಕೆ ತೆರೆಯುತ್ತೀರೆಂದರೆ ದೊಡ್ಡ ದೊಡ್ಡವರಿಗೂ ಆತ್ಮದ ಜ್ಞಾನವು ಅರ್ಥವಾಗಬೇಕು ಎಂದು ತೆರೆಯುತ್ತಿದ್ದೀರಿ. ಭಾರತದ ಪ್ರಾಚೀನ ರಾಜಯೋಗವೆಂದು ಗಾಯನವಿದೆ. ವಿಶೇಷವಾಗಿ ವಿದೇಶದವರಿಗೆ ರಾಜಯೋಗವನ್ನು ಕಲಿಯಬೇಕೆಂಬ ಉತ್ಸಾಹವು ಬಹಳಷ್ಟಿರುತ್ತದೆ. ಭಾರತವಾಸಿಗಳು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ವಿದೇಶದವರು ತಮೋ ಬುದ್ಧಿಯವರಾಗಿದ್ದಾರೆ. ಆದ್ದರಿಂದ ಅವರಿಗೆ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯುವ ಉತ್ಸಾಹವಿರುತ್ತದೆ. ಭಾರತದ ಪ್ರಾಚೀನ ರಾಜಯೋಗವೆಂದು ಹೆಸರುವಾಸಿಯಾಗಿದೆ. ಇದರಿಂದ ಭಾರತವು ಸ್ವರ್ಗವಾಗಿತ್ತು. ಅಲ್ಲಿ ಬಹಳ ಕೆಲವರೇ ಬರುತ್ತಾರೆ, ಪೂರ್ಣ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ. ಸ್ವರ್ಗವು ಹಿಂದೆ ಇತ್ತು, ಈಗ ಮತ್ತೆ ಅವಶ್ಯಕವಾಗಿ ಬರಲಿದೆ. ವಿಶ್ವದಲ್ಲಿಯೇ ಹೆವನ್ ಅಥವಾ ಪ್ಯಾರಡೈಸ್, ಸ್ವರ್ಗವನ್ನು ಎಲ್ಲದಕ್ಕಿಂತ ಅತಿ ದೊಡ್ಡ ಅದ್ಭುತವಾಗಿದೆ.
ಸ್ವರ್ಗದ ಹೆಸರು ಎಷ್ಟೊಂದು ಪ್ರಸಿದ್ಧವಾಗಿದೆ. ಸ್ವರ್ಗ ಮತ್ತು ನರಕ, ಶಿವಾಲಯ ಮತ್ತು ವೇಶ್ಯಾಲಯ. ನಾವೀಗ ಶಿವಾಲಯಕ್ಕೆ ಹೋಗಬೇಕೆಂದು ಮಕ್ಕಳಿಗೆ ನಂಬರ್ವಾರ್ ನೆನಪಿದೆ. ಅಲ್ಲಿಗೆ ಹೋಗಲು ಶಿವತಂದೆಯನ್ನು ನೆನಪು ಮಾಡಬೇಕು. ಅವರೇ ಎಲ್ಲರನ್ನೂ ಕರೆದುಕೊಂಡು ಹೋಗುವ ಮಾರ್ಗದರ್ಶಕನಾಗುತ್ತಾರೆ. ಭಕ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ, ಜ್ಞಾನಕ್ಕೆ ದಿನವೆಂದು ಹೇಳಲಾಗುತ್ತದೆ. ಇದು ಬೇಹದ್ದಿನ ಮಾತಾಗಿದೆ. ಹಳೆಯ ವಸ್ತು ಮತ್ತು ಹೊಸ ವಸ್ತುವಿನಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ. ಈಗ ನೀವು ಮಕ್ಕಳಿಗೆ ಇಷ್ಟು ಶ್ರೇಷ್ಠಾತಿಶ್ರೇಷ್ಠ ವಿದ್ಯೆಯನ್ನು ದೊಡ್ಡ ಸುಂದರವಾದ ಮನೆಗಳಲ್ಲಿ ಓದಿಸಿದರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ಕೇಳುತ್ತಾರೆಂದು ನಾವು ಬಯಸುತ್ತೇವೆ. ಅಲ್ಲಿ ಒಬ್ಬೊಬ್ಬರಿಗೂ ಸಹ ಕುಳಿತು ತಿಳಿಸಬೇಕಾಗುತ್ತದೆ. ವಾಸ್ತವದಲ್ಲಿ ವಿದ್ಯಾಭ್ಯಾಸ ಅಥವಾ ಶಿಕ್ಷಣಕ್ಕಾಗಿ ಏಕಾಂತದ ಸ್ಥಾನಗಳಿರುತ್ತವೆ. ಬ್ರಹ್ಮಜ್ಞಾನಿಗಳ ಆಶ್ರಮಗಳು ನಗರದಿಂದ ಬಹಳ ದೂರದಲ್ಲಿರುತ್ತದೆ ಮತ್ತು ಕೆಳಗೆ ಇರುತ್ತವೆ. ಇಷ್ಟೊಂದು ಎತ್ತರವಾದ ಅಂತಸ್ತುಗಳಲ್ಲಿ ಇರುವುದಿಲ್ಲ. ಈಗ ತಮೋಪ್ರಧಾನವಾಗಿರುವುದರಿಂದ ನಗರದಲ್ಲಿಯೇ ಪ್ರವೇಶ ಮಾಡಿದ್ದಾರೆ. ಅವರ ಶಕ್ತಿಯು ಸಮಾಪ್ತಿಯಾಗಿದೆ. ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿಯು ಖಾಲಿಯಾಗಿದೆ. ಈಗ ಬ್ಯಾಟರಿಯನ್ನು ಹೇಗೆ ತುಂಬುವುದು? ಇದನ್ನು ತಂದೆಯ ವಿನಃ ಮತ್ಯಾರೂ ಸಹ ತುಂಬಲು ಸಾಧ್ಯವಿಲ್ಲ. ಮಕ್ಕಳು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದರಿಂದಲೇ ಶಕ್ತಿಯು ಬರುತ್ತದೆ. ಅದಕ್ಕಾಗಿ ಮುಖ್ಯವಾದದ್ದು ನೆನಪಾಗಿದೆ. ಅದರಲ್ಲಿಯೇ ಮಾಯೆಯ ವಿಘ್ನಗಳು ಬರುತ್ತವೆ. ಕೆಲವರು ಸರ್ಜನ್ನಿನ ಮುಂದೆ ಸತ್ಯವನ್ನು ತಿಳಿಸುತ್ತಾರೆ, ಇನ್ನು ಕೆಲವರು ಬಚ್ಚಿಟ್ಟುಕೊಳ್ಳುತ್ತಾರೆ. ಒಳಗಿರುವ ನಿರ್ಬಲತೆಗಳನ್ನು ತಂದೆಗೆ ತಿಳಿಸಬೇಕು. ಈ ಜನ್ಮದಲ್ಲಿ ಮಾಡಿರುವ ಪಾಪವನ್ನು ಅವಿನಾಶಿ ಸರ್ಜನ್ನನ ಮುಂದೆ ವರ್ಣನೆ ಮಾಡಬೇಕು. ಇಲ್ಲವೆಂದರೆ ಅದು ವೃದ್ಧಿಯಾಗುತ್ತಿರುತ್ತದೆ. ತಿಳಿಸಿದ ನಂತರ ಅದು ವೃದ್ಧಿಯಾಗುವುದಿಲ್ಲ. ಆದ್ದರಿಂದ ತಿಳಿಸದೆಯೇ ಒಳಗಿಟ್ಟುಕೊಳ್ಳುವುದು ಸಹ ಹಾನಿಕಾರಕವಾಗಿದೆ. ಯಾವ ಮಕ್ಕಳು ತಂದೆಗೆ ಸತ್ಯವಾದ ಮಕ್ಕಳಾಗಿದ್ದಾರೆಯೋ ಅವರು ಈ ಜನ್ಮದಲ್ಲಿ ಇಂತಿಂತಹ ಪಾಪಗಳನ್ನು ಮಾಡಿದ್ದೇವೆ ಎಂದು ಸತ್ಯವಾಗಿ ಎಲ್ಲವನ್ನೂ ತಿಳಿಸಿಬಿಡುತ್ತಾರೆ. ದಿನ ಕಳೆದಂತೆ ತಂದೆಯೂ ಸಹ ಒತ್ತು ಕೊಟ್ಟು ಹೇಳುತ್ತಿರುತ್ತಾರೆ, ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ತಮೋ ಪ್ರಧಾನರಿಂದ ಪಾಪಗಳಂತೂ ಖಂಡಿತವಾಗಿಯೂ ಆಗುತ್ತದೆಯಲ್ಲವೇ? ತಂದೆಯು ತಿಳಿಸುತ್ತಾರೆ, ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಯಾರು ನಂಬರ್ 1 ಪತಿತರಾಗಿದ್ದಾರೆಯೋ ಅವರಲ್ಲಿಯೇ ಪ್ರವೇಶ ಮಾಡುತ್ತೇನೆ. ಏಕೆಂದರೆ ಅವರೇ ಪುನಃ ನಂಬರ್ 1 ನಲ್ಲಿ ಹೋಗಬೇಕು. ಬಹಳ ಪರಿಶ್ರಮ ಪಡಬೇಕು. ಈ ಜನ್ಮದಲ್ಲಿಯೂ ಪಾಪಗಳಾಗಿವೆ ಅಲ್ಲವೇ? ನಾವು ಏನು ಮಾಡುತ್ತಿದ್ದೇವೆಂದು ಕೆಲವರಿಗೆ ತಿಳಿಯುವುದಿಲ್ಲ. ಸತ್ಯವನ್ನು ತಿಳಿಸುವುದಿಲ್ಲ. ಕೆಲವರು ಸತ್ಯವಾಗಿ ತಿಳಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದೋ ಆಗಲೇ ನಿಮ್ಮ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ. ಹೇಗೆಂದರೆ ಮನುಷ್ಯರು ವೃದ್ಧರಾದಾಗ ಕರ್ಮೇಂದ್ರಿಯಗಳು ತಾನಾಗಿಯೇ ಶಾಂತವಾಗಿ ಬಿಡುತ್ತದೆ. ಇಲ್ಲಂತೂ ಬಾಲ್ಯದಲ್ಲಿಯೇ ಎಲ್ಲವೂ ಶಾಂತವಾಗಿ ಬಿಡಬೇಕು. ಯೋಗ ಬಲದಲ್ಲಿ ಬಹಳ ಚೆನ್ನಾಗಿದ್ದರೆ ಇವೆಲ್ಲ ಮಾತುಗಳು ಸಮಾಪ್ತಿಯೂ ಆಗಿಬಿಡುತ್ತದೆ. ಸತ್ಯಯುಗದಲ್ಲಿ ಇಂತಹ ಯಾವುದೇ ಕೆಟ್ಟ ಕಾಯಿಲೆ, ಕೊಳಕು ಇತ್ಯಾದಿ ಏನೂ ಇರುವುದಿಲ್ಲ. ಮನುಷ್ಯರು ಬಹಳ ಸ್ವಚ್ಛ ಶುದ್ಧವಾಗಿರುತ್ತಾರೆ. ಅಲ್ಲಿರುವುದೇ ರಾಮರಾಜ್ಯ, ಇಲ್ಲಿ ರಾವಣ ರಾಜ್ಯವಿದೆ. ಆದ್ದರಿಂದ ಅನೇಕ ಪ್ರಕಾರದ ಕೊಳಕು ಕಾಯಿಲೆಗಳಿವೆ. ಸತ್ಯಯುಗದಲ್ಲಿ ಇದೇನೂ ಇರುವುದಿಲ್ಲ. ಹೆಸರೇ ಸ್ವರ್ಗ ಎಂಬುದು ಎಷ್ಟು ಸುಂದರವಾಗಿದೆ. ಹೊಸ ಪ್ರಪಂಚವಾಗಿರುತ್ತದೆ. ಅಲ್ಲಿ ಬಹಳ ಸ್ವಚ್ಛತೆ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನೀವು ಎಲ್ಲವನ್ನೂ ಕೇಳುತ್ತೀರಿ. ನೆನ್ನೆ ಕೇಳಿರಲಿಲ್ಲ. ನೆನ್ನೆಯ ದಿನದಲ್ಲೇ ನೀವು ಮೃತ್ಯುಲೋಕದ ಮಾಲೀಕರಾಗಿದ್ದೀರಿ. ಇಂದು ಅಮರಲೋಕದ ಮಾಲೀಕರಾಗುತ್ತೀರಿ. ನೆನ್ನೆ ಮೃತ್ಯುಲೋಕದಲ್ಲಿದ್ದೆವು ಎಂದು ನಿಶ್ಚಯವಿದೆ. ಇಂದು ಸಂಗಮಯುಗದಲ್ಲಿ ಬಂದಿರುವುದರಿಂದ ನೀವು ಅಮರಲೋಕಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ. ಈಗ ಓದಿಸುವವರು ಸಹ ಸಿಕ್ಕಿದ್ದಾರೆ. ಯಾರು ಬಹಳ ಚೆನ್ನಾಗಿ ಓದುತ್ತಾರೆಯೋ ಅವರು ಹಣವನ್ನು ಬಹಳಷ್ಟು ಸಂಪಾದಿಸುತ್ತಾರೆ. ಬಲಿಹಾರಿಯು ವಿದ್ಯೆಯದೇ ಆಗಿದೆ ಎಂದು ಹೇಳುತ್ತಾರೆ. ಇಲ್ಲಿಯೂ ಸಹ ಈ ವಿದ್ಯೆಯಿಂದ ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈಗ ನೀವು ಪ್ರಕಾಶದಲ್ಲಿದ್ದೀರಿ.
ಇದು ನೀವು ಮಕ್ಕಳಲ್ಲದೆ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಇದನ್ನು ಸಹ ಪದೇ ಪದೇ ಮರೆತು ಹೋಗುತ್ತೀರಿ. ಮರೆಯುವುದೆಂದರೆ ಹಳೆಯ ಪ್ರಪಂಚದಲ್ಲಿ ಹೊರಟು ಹೋಗುವುದು. ಈಗ ನೀವು ಕಲಿಯುಗದಲ್ಲಿ ಇದ್ದೇವೆಂದು ಸಂಗಮಯುಗಿ ಬ್ರಾಹ್ಮಣರಿಗೆ ತಿಳಿದಿದೆ. ಇದನ್ನು ಸದಾ ನೆನಪಿಡಬೇಕು. ನಾವು ಹೊಸ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ತಂದೆಯು ನಮಗೆ ಓದಿಸುತ್ತಾರೆ. ಇದು ಶುದ್ಧ ಅಹಂಕಾರವಾಗಿದೆ, ಅದು ಅಶುದ್ಧ ಅಹಂಕಾರವಾಗಿದೆ. ಇಲ್ಲಿ ಮಕ್ಕಳಿಗೆಂದಿಗೂ ಸಹ ಅಶುದ್ಧ ಅಹಂಕಾರವು ಬರಬಾರದು. ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೆ ಫಲಿತಾಂಶವು ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಯಾವಾಗ ಪರೀಕ್ಷೆಯು ನಡೆಯುವುದೋ ಆಗ ನಂಬರ್ವಾರ್ ಆಗಿ ತೇರ್ಗಡೆಯಾದ ನಂತರದಲ್ಲಿ ವರ್ಗಾವಣೆಯಾಗುತ್ತಾರೆ. ನಿಮ್ಮದು ಬೇಹದ್ದಿನ ವಿದ್ಯೆಯಾಗಿದೆ. ಇದನ್ನು ಕೇವಲ ನೀವಷ್ಟೇ ತಿಳಿದುಕೊಂಡಿದ್ದೀರಿ. ನೀವು ಎಷ್ಟೊಂದು ತಿಳಿಸುತ್ತೀರಿ. ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಹೊಸಬರು ಬರುತ್ತಾರೆ. ಬಲೆ ದೂರವಿರಬಹುದು, ಆದರೂ ಸಹ ಕೇಳುತ್ತಾ ಕೇಳುತ್ತಾ ನಿಶ್ಚಯ ಬುದ್ಧಿಯವರಾಗುತ್ತಾರೆ. ಅಂತಹವರು ತಂದೆಯ ಸನ್ಮುಖದಲ್ಲಿಯೇ ಹೋಗಬೇಕು. ಯಾವ ತಂದೆಯು ಮಕ್ಕಳಿಗೆ ಓದಿಸಿದ್ದಾರೆಯೋ ಅಂತಹ ತಂದೆಯ ಸನ್ಮುಖದಲ್ಲಿ ಮಿಲನವನ್ನು ಅವಶ್ಯವಾಗಿ ಮಾಡಬೇಕು. ಅದನ್ನು ತಿಳಿದುಕೊಂಡು ಇಲ್ಲಿಗೆ ಬರುತ್ತೀರಲ್ಲವೇ. ಯಾರಾದರೂ ಒಂದು ವೇಳೆ ತಿಳಿದುಕೊಂಡಿಲ್ಲವೆಂದರೂ ಸಹ ಇಲ್ಲಿಗೆ ಬರುವುದರಿಂದ ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮನಸ್ಸಿನಲ್ಲಿ ಯಾವುದೇ ಮಾತಿರಬಹುದು, ಅದು ಅರ್ಥವಾಗಲಿಲ್ಲವೆಂದರೆ ಬಲೆ ಕೇಳಬಹುದು. ಬಾಬಾ ಚುಂಬಕವಾಗಿದ್ದಾರಲ್ಲವೇ. ಯಾರ ಅದೃಷ್ಟದಲ್ಲಿದೆಯೋ ಅವರು ಬಹಳ ಚೆನ್ನಾಗಿ ಆಕರ್ಷಿತರಾಗುತ್ತಾರೆ. ಅದೃಷ್ಟದಲ್ಲಿಲ್ಲವೆಂದರೆ ಸಮಾಪ್ತಿ. ಕೇಳಿಯೂ ಕೇಳದಂತಿರುತ್ತಾರೆ. ಇಲ್ಲಿ ಕುಳಿತುಕೊಂಡು ಯಾರು ಓದಿಸುತ್ತಾರೆ? ಭಗವಂತ. ಅವರ ಹೆಸರಾಗಿದೆ ಶಿವ. ಶಿವ ತಂದೆಯೇ ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಎಂದ ಮೇಲೆ ಯಾವ ವಿದ್ಯೆಯನ್ನು ಓದುವುದು ಒಳ್ಳೆಯದಾಗಿದೆ? ಶಿವ ತಂದೆಯು ನಮಗೆ ಓದಿಸುತ್ತಾರೆ, ಇದರಿಂದ ರಾಜ್ಯಭಾಗ್ಯವು ಸಿಗುತ್ತದೆ ಎಂದು ನೀವು ಹೇಳುತ್ತೀರಿ. ಹೀಗೆ ತಿಳಿಸುತ್ತಾ ತಿಳಿಸುತ್ತಾ ಕರೆದುಕೊಂಡು ಹೋಗುತ್ತೀರಿ. ಕೆಲವರು ಪೂರ್ಣ ತಿಳಿಯದೇ ಇರುವ ಕಾರಣದಿಂದ ಅಷ್ಟೊಂದು ಸೇವೆ ಮಾಡುವುದಿಲ್ಲ. ಬಂಧನದ ಸರಪಳಿಗಳಲ್ಲಿಯೇ ಸಿಲುಕಿಕೊಂಡಿರುತ್ತಾರೆ. ಪ್ರಾರಂಭದಲ್ಲಿ ನೀವು ತಮ್ಮನ್ನು ಸರಪಳಿಗಳಿಂದ ಬಿಡಿಸಿಕೊಂಡು ಹೇಗೆ ಬಂದಿದ್ದೀರಿ? ಅದರಲ್ಲಿ ಕೆಲವರು ಮಸ್ತರಾಗಿರುತ್ತಿದ್ದರು. ಇದು ಸಹ ಡ್ರಾಮಾದಲ್ಲಿ ಪಾತ್ರವಿತ್ತು. ಅವರು ಆಕರ್ಷಿತರಾದರು. ಡ್ರಾಮಾದಲ್ಲಿ ಬಟ್ಟಿಯಾಗಬೇಕಾಗಿತ್ತು. ಬದುಕಿದ್ದಂತೆಯೇ ಸತ್ತರು. ಅನಂತರ ಮಾಯೆಯ ಕಡೆ ಕೆಲವರು ಹೊರಟು ಹೋದರು. ಯುದ್ಧವಂತೂ ನಡೆಯುತ್ತದೆಯಲ್ಲವೇ. ಇವರು ಬಹಳ ಸಾಹಸವನ್ನು ತೋರಿಸಿದ್ದಾರೆ. ಇವರು ಪಕ್ಕಾ ಆಗಿದ್ದಾರೆಯೇ ಅಥವಾ ಇಲ್ಲವೇ ಎಂದು ಕುಟ್ಟಿ ನೋಡೋಣವೆಂದು ಮಾಯೆಯೂ ಸಹ ನೋಡುತ್ತದೆ. ಮಕ್ಕಳಿಗೆ ಎಷ್ಟೊಂದು ಪಾಲನೆಯಾಗುತ್ತಿತ್ತು. ಎಲ್ಲವನ್ನೂ ಕಲಿಸುತ್ತಿದ್ದರು. ನೀವು ಮಕ್ಕಳು ಆಲ್ಬಮ್ ನೋಡುತ್ತೀರಿ, ಆದರೆ ಕೇವಲ ಚಿತ್ರಗಳನ್ನು ನೋಡುವುದರಿಂದ ಅಷ್ಟು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮೊದಲು ಏನೇನು ನಡೆಯಿತು, ಬಟ್ಟಿಯಲ್ಲಿ ಹೇಗೆ ಕುಳಿತಿದ್ದೆವು, ಹೇಗೆ ತಯಾರಾದೆವು ಎಂಬುದನ್ನು ಯಾರಿಗಾದರೂ ತಿಳಿಸಿದರೆ ಚೆನ್ನಾಗಿರುತ್ತದೆ. ಹೇಗೆ ರೂಪಾಯಿಗಳು ತಯಾರಾಗುವಾಗ ಕೆಲವು ಹಾಳಾಗಿ ಬಿಡುತ್ತದೆಯೋ ಹಾಗೆಯೇ ಇದು ಸಹ ಈಶ್ವರೀಯ ಯಂತ್ರವಾಗಿದೆ. ಈಶ್ವರನು ಕುಳಿತು ಧರ್ಮಸ್ಥಾಪನೆಯನ್ನು ಮಾಡುತ್ತಾರೆ. ಈ ಮಾತು ಯಾರಿಗೂ ತಿಳಿದಿಲ್ಲ. ತಂದೆಯನ್ನು ಕರೆಯುತ್ತಾರೆ, ಆದರೆ ತವೆಯಂತಿದ್ದಾರೆ, ಅರಿತುಕೊಳ್ಳುವುದೇ ಇಲ್ಲ. ಇದು ಹೇಗೆ ಸಾಧ್ಯವೆಂದು ಕೇಳುತ್ತಾರೆ. ಅಂತಹವರನ್ನು ಮಾಯಾ ರಾವಣನು ಈ ರೀತಿ ಮಾಡಿಬಿಡುತ್ತಾನೆ. ಶಿವ ತಂದೆಯ ಪೂಜೆಯನ್ನೂ ಮಾಡುತ್ತಾರೆ, ಆದರೆ ನಂತರದಲ್ಲಿ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಶಿವ ತಂದೆ ಎಂದು ಹೇಳುತ್ತೀರಿ, ನಂತರ ಅವರು ಸರ್ವವ್ಯಾಪಿ ಹೇಗಾಗುತ್ತಾರೆ? ಪೂಜೆ ಮಾಡುತ್ತಾರೆ, ಲಿಂಗಕ್ಕೆ ಶಿವನೆಂದು ಹೇಳುತ್ತಾರೆ. ಇವರಲ್ಲಿ ಶಿವನು ಕುಳಿತಿದ್ದಾರೆಂದು ಹೇಳುವುದಿಲ್ಲ. ಕಲ್ಲು ಮುಳ್ಳಿನಲ್ಲಿ ಭಗವಂತನಿದ್ದಾರೆಂದು ಹೇಳುವುದಾದರೆ ಅದೆಲ್ಲವೂ ಭಗವಂತನೇ. ಭಗವಂತನು ಅನೇಕರು ಇರುವುದಿಲ್ಲ ಅಲ್ಲವೇ.
ಅಂದ ಮೇಲೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಕಲ್ಪದ ಮೊದಲು ಸಹ ಇದೇ ರೀತಿ ತಿಳಿಸಿದ್ದೆವು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ಯಾರಿಗೂ ಸಹ ಬೇಸರವಾಗದಂತಹ ಮಧುರ ವಾತಾವರಣವನ್ನು ರಚಿಸಬೇಕು. ತಂದೆಯ ಸಮಾನ ವಿದೇಹಿಯಾಗುವ ಪುರುಷಾರ್ಥವನ್ನು ಮಾಡಬೇಕು. ನೆನಪಿನ ಬಲದಿಂದ ತಮ್ಮ ಸ್ವಭಾವವನ್ನು ಮಧುರ ಮತ್ತು ಕರ್ಮೇಂದ್ರಿಯಗಳನ್ನು ಶಾಂತವನ್ನಾಗಿ ಮಾಡಿಕೊಳ್ಳಬೇಕು. 2. ಸದಾ ಇದೇ ನಶೆಯಲ್ಲಿರಬೇಕು. ಈಗ ನಾವು ಸಂಗಮಯುಗಿ ಆಗಿದ್ದೇವೆ, ಕಲಿಯುಗಿಗಳಲ್ಲ. ತಂದೆಯು ನಮ್ಮನ್ನು ಹೊಸ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಅಶುದ್ಧ ವಿಚಾರಗಳನ್ನು ಸಮಾಪ್ತಿ ಮಾಡಿಬಿಡಬೇಕು. ವರದಾನ: ಅಕಾಲ ಸಿಂಹಾಸನ ಮತ್ತು ಹೃದಯ ಸಿಂಹಾಸನದ ಮೇಲೆ ಕುಳಿತು ಸದಾ ಸರ್ವಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮಯೋಗಿ ಭವ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ 2 ಸಿಂಹಾಸನ ಸಿಗುವುದು. ಒಂದು ಅಕಾಲ ಸಿಂಹಾಸನ, ಇನ್ನೊಂದು ಹೃದಯ ಸಿಂಹಾಸನ. ಆದರೆ ರಾಜ್ಯವಿರುವವರು ಮಾತ್ರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ. ಯಾವಾಗ ಅಕಾಲ ಸಿಂಹಾಸನಧಾರಿಗಳಾಗುವಿರಿ, ಆಗ ಸ್ವರಾಜ್ಯ ಅಧಿಕಾರಿಯಾಗುವಿರಿ. ಮತ್ತು ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾದರೆ ತಂದೆಯ ಆಸ್ತಿಗೆ ಅಧಿಕಾರಿಯಾಗುವಿರಿ. ಇದರಲ್ಲಿ ರಾಜ್ಯಭಾಗ್ಯ ಎಲ್ಲವೂ ಬಂದು ಬಿಡುವುದು. ಕರ್ಮಯೋಗಿ ಅರ್ಥಾತ್ 2 ಸಿಂಹಾಸನಾಧಿಕಾರಿ. ಈ ರೀತಿಯ ಸಿಂಹಾಸನಾಧಿಕಾರಿ ಆತ್ಮರ ಪ್ರತಿ ಕರ್ಮ ಶ್ರೇಷ್ಠವಾಗಿರುವುದು. ಏಕೆಂದರೆ ಎಲ್ಲಾ ಕರ್ಮೇಂದ್ರಿಯಗಳು ನಿಯಮ ಮತ್ತು ಆದೇಶದ ಅನುಸಾರ ನಡೆಯುತ್ತಿರುವುದು. ಸ್ಲೋಗನ್: ಯಾರು ಸದಾ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರುತ್ತಾರೆ ಅವರೇ ಗುಣವಂತ ಮತ್ತು ಮಹಾನ್ ಆಗಿದ್ದಾರೆ.